ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿರಿ ಲೇಡೀಸ್ ಕ್ಲಿಪ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಿದ್ದೀನಿ. ಈ ರೀತಿ ಊಟಿ ಕ್ಯಾರೆಟ್ನೇ ತೊಗೊಂಡಿದ್ದೀನಿ ಈ ಸರಿ ನಾನು. ಊಟಿ ಕ್ಯಾರೆಟಲ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಲ್ವಾ, ಅಷ್ಟು ಸ್ವೀಟ್ನೆಸ್ ಇರುತ್ತೆ ಇದರಲ್ಲಿ. ನೋಡಿ ಈ ರೀತಿ ಸಣ್ಣ ತುರಿಲಿ ತುರಿದಿಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಕ್ಯಾರೆಟ್ ಹಲ್ವಾ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಬೆಲ್ಲದನ್ನು ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆನ ಉಪಯೋಗಿಸ್ಕೊಂಡು ಹಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನಾನೀಗ ಕ್ಯಾರೆಟ್ ತುರಿಗೆ 1 ಲೀಟರ್ ಆಗೋಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಬೇಕಿತ್ತು ಅಂತಂದರೆ ಕ್ಯಾರೆಟ್ ಬೆಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಬೋದು. ನೋಡಿ ಈಗ ನಾನು ಕ್ಯಾರೆಟ್ ಮುಳುಗೋ ಅಷ್ಟು ನಾನು ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಗಟ್ಟಿ ಹಾಲೇ ಆಗಬೇಕು. ಯಾಕೆ ಅಂತಂದರೆ ನಾನಿಲ್ಲಿ ಕೋವನೇ ಆಗಿರ್ಬೋದು, ಮತ್ತು ಸ್ವೀಟ್ ಕೋವ, ಸಪ್ಪೆ ಕೋವ, ಈ ರೀತಿ ಯಾವ ಕೋವನೂ ಕೂಡ ಮಿಕ್ಸ್ ಮಾಡ್ತಾ ಇಲ್ಲ. ಬರೀ ಹಾಲಲ್ಲೇ ಬೇಯಿಸ್ಕೊಂಡು ತುಪ್ಪನ ಜಾಸ್ತಿ ಯೂಸ್ ಮಾಡಿಕೊಂಡು ನಾನಿಲ್ಲಿ ಹಲ್ವಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಹಾಲಲ್ಲಿ ಕ್ಯಾರೆಟನ್ನು ಬೇಯಿಸ್ಕೊಳ್ಬೇಕು. ಕಲರ್ ತುಂಬಾ ಚೇಂಜ್ ಆಗುತ್ತೆ ಬರ್ತಾ ಬರ್ತಾ. ನೋಡಿ ಈಗಾಗಲೇ ಹಾಲಿನ ಕೆನೆ ಎಲ್ಲ ಗಟ್ಟಿಯಾಗಿ ಕೆನೆ ಬಿಟ್ಕೊಳ್ಳೋ ರೀತಿ ಚೆನ್ನಾಗಿ ಬಿಟ್ಕೊಂಡಿದೆ. ನಾವು ಕೋವ ಯೂಸ್ ಮಾಡೋದೇ ಬೇಡ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಗಟ್ಟಿ ಹಾಲನ್ನು ಹಾಕಿ ಮಾಡಿದ್ರೆ. ನೋಡಿ ಹಾಲೆಲ್ಲ ಕಡಿಮೆ ಆಯ್ತಾ ಬಂತು. ಕ್ಯಾರೆಟು ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಸೇರಿಸ್ಕೊಂಡ್ಮೇಲೆ ಮತ್ತೆ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳೋ ಥರ ಆಗುತ್ತೆ. ಮತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನು. ನೋಡಿ ಈ ರೀತಿ. ಈ ಲಾಸ್ಟ್ ಟೈಮಲ್ಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಲಾಸ್ಟ್ ಟೈಮಲ್ಲಿ ಬಿಡಬಾರ್ದು, ಯಾಕೆಂದರೆ ತಳ ಇಟ್ಕೊಳ್ಳೋ ಥರ ಆಗಿಬಿಡುತ್ತೆ. ಇಂಥ ಟೈಮಲ್ಲಿ ನಾವು ಕೈ ಆಡ್ತಾನೆ ಇರಬೇಕು. ನಾನಿಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಸ್ವಲ್ಪ ಜಾಸ್ತಿ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನಿಮಗೆಲ್ಲ ಈ ಕ್ಯಾರೆಟ್ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವಿಲ್ಲಿ ಬೆಲ್ಲನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಬೆಲ್ಲದ ಪಾಕ ತೆಗೆದು ಅದನ್ನು ಸೋಸ್ಬಿಟ್ಟು ಇದಕ್ಕೆ ಸೇರಿಸಿದ್ರೆ ಆಯಿತು. ಇದು ಪೂರ್ತಿಯಾಗಿ ನೀರು ಬತ್ತೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇವಾಗ ಪೂರ್ತಿ ಡ್ರೈ ಆಗಿದೆ. ಈ ರೀತಿ ನೀಟಾಗಿ ಡ್ರೈ ಆಗಬೇಕು. ಸ್ವಲ್ಪನೂ ಕೂಡ ಹಾಲು ಅಥವಾ ಸಕ್ಕರೆ ಅಂಶ ಏನೂ ಇರಬಾರ್ದು. ನಾನು ಇದಕ್ಕಿಂತ ಮುಂಚೆ ಮಾಮೂಲಿ ಕ್ಯಾರೆಟಲ್ಲೇ ನಾನು ಹಲ್ವಾ ಮಾಡಿ ತೋರಿಸಿದ್ದೀನಿ. ನನ್ನ ವಿಡಿಯೋನ ಚೆಕ್ ಮಾಡಿ. ಅದರಲ್ಲೂ ಕೂಡ ಕ್ಯಾರೆಟ್ ಹಲ್ವಾ ರೆಸಿಪಿ ಸೇಮ್ ಇದೇ ರೀತಿ ನಾನು ಮಾಡಿದ್ದೀನಿ. ಆದರೂ ಕೂಡ ಅದಕ್ಕಿಂತ ಸೂಪರ್ ಟೇಸ್ಟಿ ಮತ್ತು ಕಲರ್ಫುಲ್ಲಾಗಿ ಕಾಣೋ ಅಂಥದ್ದು ಈ ಹಲ್ವಾನೇ. ಊಟಿ ಕ್ಯಾರೆಟ್ ಬೆಸ್ಟ್ ಅಂತ ಹೇಳ್ತೀನಿ ಕ್ಯಾರೆಟ್ ಹಲ್ವಕ್ಕೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ನಾನು ಲಾಸ್ಟಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಇದನ್ನು ರಾತ್ರಿ ಮಾಡಿ ಬೆಳಗ್ಗೆಗೆ ತಿಂದರೆ ಮಾತ್ರ ಸಖತ್ತಾಗಿರುತ್ತೆ. ಈ ಕ್ಯಾರೆಟ್ ಹಲ್ವಾ ರೆಸಿಪಿ ಏನಿಲ್ಲ ಅಂದರೂ ಸುಮಾರು 1 ವಾರ ಇಟ್ಕೊಂಡು ತಿನ್ಬೋದು. ಆಚೆ ಕಡೆನೂ ಇರುತ್ತೆ, ಅದೇ ರೀತಿ ಫ್ರಿಜ್ಜಲ್ಲೂ ಕೂಡ ಇಟ್ಕೊಂಡು ತಿನ್ಬೋದು. ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ನಾನಿಲ್ಲಿ ಕ್ಯಾರೆಟ್ ಹಲ್ವಾ ಜೊತೆಗೆ ಗೀ ರೈಸ್ ಮಾಡಿದ್ದೆ. ಅವರೆಕಾಳು ಹಾಕಿ ಗೀ ರೈಸ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಗೀ ರೈಸು ಮತ್ತು ಕ್ಯಾರೆಟ್ ಹಲ್ವಾ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.